ಐದು ಆಶೀರ್ವಚನವನ್ನು ಕೇಳಿ ನಾವು ನೀವು ಧನ್ಯರಾಗೋಣ. ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಗುರುದೇವರ ದೇಸಾಯಿ ಅವರನ್ನು ಕುರುಬಸವರಲ್ಲಿ ಈರಾನ್ನಲ್ಲಿ ಅದೇ ರೀತಿ ಗುರಪ್ಪನವರಿಗೆ ಎಲ್ಲರಿಗೂ ಇಲ್ಲಿ ಸೇರಿದಂತ ಎಲ್ಲ ಆತ್ಮ ಬಂಧುಗಳನ್ನು ನಮಸ್ಕಾರ. ಪುಣ್ಯಾತ್ಮರೇ, ಇವತ್ತಿನ ವಿಷಯ ಓಂ ನಮ ಸುಖಾಯ ಓಂ ನಮ. ಮಂತ್ರಗಳು ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಮಂತ್ರಗಳು ವಾಚಾರ ಹೇಳ್ಕೊಂಡು ಎಲ್ಲ ಮಂತ್ರಗಳ ಅರ್ಥನದ. ಆದ್ರೆ ಓಂ ನಮ ಸುಖಾಯ ರಕ್ಷಾತ್ಮವನ್ನು ಹೇಳ್ಕೊಂಡು ಹೋಗಿದ್ದೇವೆ. ಶಿವ ಶಬ್ದದ ಲಕ್ಷ್ಯ ಏನಪ್ಪಾ? ಲಕ್ಷ್ಯಾತ್ಮ ಮಂಗಳವಾರ ಲಕ್ಷಾಂತರ ಬೇಕು. ಲಕ್ಷಾಂತರ ಹೇಳ್ಕೊಂಡು ಹೋಗಿ ಅಂದ್ರೆ ಆಕಾರ ರೂಪ ಕೊಡ್ಬೋದು. ಲಕ್ಷಾಂತರ ಹೇಳ್ಕೊಂಡು ಹೋದಾಗ ನಮ್ಮ ಜೀವನದ ಲಕ್ಷ್ಯ ಅಥವಾ ಮನುಷ್ಯ ಜನ್ಮದ ಲಕ್ಷ್ಯ ಅದನ್ನು ತಲುಪ್ತದೆ. ಅದಕ್ಕೆ ಅಂಥವರು ಮನುಷ್ಯ ಜನ್ಮದ ಗುರಿಯನ್ನು ಆ ಗುರಿ ಎಲ್ಲರೂ ಮುಟ್ಟಬೇಕಂದ್ರೆ ಅದರ ಲಕ್ಷಾಂತರ ತಿಳ್ಕೊಂಡು ನಾವು ಬಳಸ್ತೀವಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಎಲ್ಲಾ ಶಬ್ದಗಳನ್ನ ಅರ್ಥಾನುಸಂಧಾನ ತಪ್ಪುವುದಿಲ್ಲ. ಯಾಕಂದ್ರೆ ರೂಢಿಗೆ ತಪ್ಪಿರ್ತಕ್ಕಂಥ. ಯಾಕಂದ್ರೆ ಅದರ ಹಿಂದೆ ನಮ್ಮಲ್ಲಿ ಅನೇಕ ಆಚಾರ ವಿಚಾರಗಳನ್ನು ಹಿರಿಯರಿಂದ ಬದುಕು ಹೋಗಿರ್ತಾವೆ. ಹಂಗ ಶಿವ ಶಬ್ದದ ಅರ್ಥ ನಮಗೆ ಶಿವ ಆದ ಕೂಡ ನಮಗೊಂದು ಆಕಾರ ರೂಪ ಯಾಕೆ ನೆನಪು ಅಂದ್ರೆ ರೂಢಿಗೆ ತಾಯಿ ಎಲ್ಲರೂ ವಾಚಾರ್ಥ ಇಟ್ಕೊಂಡು ಒಂದು ಆಕಾರ ರೂಪ ಕಣ್ಣು ಇಟ್ಕೊಂಡು ಆಕಾರ ಕೈಬಿಟ್ಟು ಲಕ್ಷಾರ್ಥ ಮಕ್ಕಳು ಲಕ್ಷ್ಯ ಹೇಳ್ತಾವ. ಆನಂದಮಯವಾದ ಅನುಭವ ಅಥವಾ ಸುಖದ ಲಕ್ಷಣ ಹೆಂಗದ? ಸುಖದ ಅನುಭವ ನಮಗೆ ಎಲ್ಲೇ ಅಂತ ವಿಚಾರ ಮಾಡಿದ್ರೆ ಮತ್ತು ಸುಖ ಹೆಂಗೈತೆ ವಿಚಾರ ಮಾಡಿದ್ರೆ ನಮ್ಗೆ ಸೂಕ್ಷ್ಮ ಸುಖ ಹೆಂಗೈತಿ, ಜಡ ಐತೋ ಅಜಡ ಐತೋ. ಸುಖ ನಮಗೆ ಎಲ್ಲಿ ಅನುಭವಕ್ಕೆ ಬಂತೀವಿ? ಜಡ ಶರೀರದಲ್ಲಿ ಅನುಭವಕ್ಕೆ ಬಂತು. ಏನ ಬೇರೆ ಕಡೆ ಎಲ್ಲಿ ಅನುಭವಕ್ಕೆ ಬಂತು ವಿಚಾರ ಮಾಡಿದಾಗ ನಾವು ಇಂದ್ರಿಯ ಭೋಗಗಳಿಂದ ಏನ್ ಮಾಡ್ತೇವೆ? ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗೆ ಸುಖ ಆಯ್ತಂತ ಭಾಸ ಕಟ್ಟೇವೆ. ಆದ್ರೆ ಭಾಸ ಆಗೇತಿ ಅನ್ನೋದು ಸದ್ಯ ತಿಳಿಯುವುದಿಲ್ಲ. ಅಂದ್ರೆ ಅಜ್ಞಾನ ಒಳಗಿದ್ದಾಗ ಅದೇ ವಿಷಯ ಭೋಗದಲ್ಲಿ ನಿಂತಾಗ ಸುಖ ಅಲ್ಲೇ ಐತಲ್ಲ ಅಂತ ಅನಿಸ್ತದೆ. ಅದು ಸುಖ ಐತೋ ಇಲ್ಲೋ ಅಂತ ವಿಚಾರ ಮಾಡುವಂತ ಶಕ್ತಿ ನಮ್ಮಲ್ಲಿ ಇರ್ತದೆ. ಆ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ವಾಚಾರ್ಥ ಲಕ್ಷ್ಯಾರ್ಥ ಇಟ್ಕೊಂಡು ಆ ಸುಖ ಎಲ್ಲಿದ್ದ ಬಂದಿತ್ತು, ಆ ಸುಖ ಬಂತು ಅಥವಾ ಹೋಯ್ತು ಹೆಂಗ
ಆ ಸುಖ ಉಳಿತು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ನಾವು ನಿತ್ಯ ಭೂಮಿಯೊಳಗೆ ನಡೆದಾಗ ಸುಖ ತೋರಿದಂಗೆ ಅನಿಸ್ತದೆ ಮತ್ತು ಮರುಕ್ಷಣ ಮಾಯ. ಆ ಸುಖದ ಅನುಭೂತಿ ಆಗಿದೆ ಎಲ್ಲಿ ಅಂದ್ರೆ ಎಲ್ಲಿ ಆಯ್ತು ವಿಷಯ ಹೋಗ ನೋಡ್ತಿರ್ತೀವಿ ನೋಡೋದ್ರೊಳಗೆ ಸುಖದ ಅನುಭವ ಕಣ್ಣಿನೊಳಗೆ ಆಗಲಿಲ್ಲ. ಈ ದೃಶ್ಯವನ್ನ ನೋಡಿದ್ರು ಸದ್ಯಕ್ಕೆ ಸುಖದ ಅನುಭವ ಕಣ್ಣಿನೊಳಗೆ ಆಗಲಿಲ್ಲ. ನಾಗವನ್ನ ಕೇಳುವಾಗ ಸುಖದ ಅನುಭೂತಿ ಆಯ್ತಂತೀವಿ, ಎಲ್ಲಿ ಆಯ್ತು? ಕಿವಿಯೊಳಗೆ ಆಗ್ಲಿಲ್ಲ. ಅಂದ್ರೆ ಈ ಪಂಚೇಂದ್ರಿಯ ವಿಷಯ ಹೋಗೋದ್ರಿಂದ ನಿಂತಾಗ ಆ ಇಂದ್ರಿಯಗಳಲ್ಲಿ ಸುಖದ ಅನುಭೂತಿ ಆಗಲಿಲ್ಲ. ಇಂದ್ರಿಯಗಳ ಮುಗಿಸಿದ್ರು ಸುಖ ಇಲ್ಲ, ಅಲ್ಲಿ ಸುಖದ ಅನುಭವ ಅಲ್ಲಿ ಆಗಲಿಲ್ಲ. ಅದಕ್ಕೆ ಸುಖ ಜಡ ವಸ್ತುಗಳಿಗೆ ನಿಲ್ಬಹುದು, ಯಾಕಂದ್ರೆ ಅದು ಜಡ ಇಲ್ಲ. ಸುಖ ಜಡ ಇಲ್ಲ, ಜಡ ಇಲ್ಲ. ಸುಖ ಯಾರಿಗೆ ಕಡಿಮೆ ಕಾಣಿಸುತ್ತೇನೆ ಅದಕ್ಕೆ ಅಜ್ಜಾರ ಪ್ರಶ್ನೆ ಮಾಡಿದ್ರು, ಯಾರು ಸುಖವನ್ನು ತಯಾರು ಮಾಡಿಕೊಡುವಾಗಿದ್ರೆ ಬರೀ ಪಾಣ ವಸ್ತು ಅಂದ್ರೆ ಸುಖ ಅಜಡ ವಸ್ತು. ಅದು ಯಾವ ಇಂದ್ರಿಯಗಳಿಗೂ ಇರ್ಬೋದಿಲ್ಲ. ಆದ್ರೆ ನಮಗೆ ಕಲ್ಪನಾ ಏನಪ್ಪ ಅಂದ್ರೆ ಇಂದ್ರಿಯ ಗಮ್ಯ ಅಂತ ನಾವು ಇಂದ್ರಿಯಗಳಿಗೆ ಗೋಚರ ಆಗುವಂತ ನಾವು ಭಾವಿಸಿಕೊಂಡು ಇಂದ್ರಿಯಗಳ ಮೂಲಕ ಸುಖ ಬರುವಂತ ಮಾಡ್ತೇವೆ. ಜಗತ್ತಿನ ಎಲ್ಲ ಮಂತ್ರಗಳು ಏನಪ್ಪ ಅಂದ್ರೆ ಸುಖದ ದಾರಿ ತೋರ್ಸಕ ಯಾವುದೇ ಧರ್ಮದ ತತ್ವವಾಗಿ ಯಾವುದೇ ಮಂತ್ರವನ್ನು ಹೋಗಿ ಆ ಮಂತ್ರದ ಅರ್ಥಾನುಸಂಧಾನಕ್ಕೆ ಹೋದ್ರೆ ನೀವು ಲಕ್ಷಾರ್ಥವನ್ನು ನೋಡ್ಕೊಂತ ಹೋದಾಗ ಅದು ನಿನ್ನ ಸುಖ ಆ ಸುಖದ ಕಡೆನ ಲಕ್ಷ್ಯ ಮಾಡಿ ತೋರಿಸ್ತದೆ. ಅಷ್ಟೇ ಯಾಕೆ ನೀವು ಹಾಡ್ತಕ್ಕಂತ ಸತ್ವ ಪದಗಳನ್ನು ತೋರಿಸಿ ಅದು ನಿನ್ನ ಮೂರು ಸ್ವಲ್ಪ ಕಡೆ ತೋರಿಸ್ತಾವಲ್ಲ. ಅಂದ್ರೆ ಆ ಲಕ್ಷ್ಯಾರ್ಥವನ್ನು ಬಿಟ್ಟು ನಾವೇನ್ ಮಾಡ್ತೇವೆ, ಬರೀ ಶಬ್ದವನ್ನು ಬಡಬಡಿಸ್ತೇವೆ. ಆ ಶಬ್ದವನ್ನು ಬಡಬಡಿಸಿದಾಗ ಏನಾಗ್ತೈತಿ, ಯಾಂತ್ರಿಕ ಆಗಿದೆ. ಆ ಶಬ್ದಗಳು ಉಚ್ಚಾರ ಮಾಡ್ಕೋತ ಕುಂದಿರ್ತೀವಿ. ಉಚ್ಚಾರ ಮಾಡ್ತಾ ಮಾಡ್ತಾ ಮನಸ್ಸು ಸ್ವಲ್ಪ ನಿಂತ ಅನಿಸ್ತದೆ, ಆರಾಮ ಅನಿಸ್ತದೆ, ಅಷ್ಟೇ ಅರ್ಥ ಆಗಿದೆ. ಆ ಶಬ್ದದಿಂದನೇ ಅಲ್ಲಿ ಸುಖ ಆಯ್ತಂತ ನೀನು ಭಾವಿಸ್ತದೆ. ಅದು ತಪ್ಪು ಕಲ್ಪನೆ. ಶಬ್ದಗಳಲ್ಲಿ ಸುಖ ಇಲ್ಲ. ಸುಖ ಇರೋದು ಎಲ್ಲೈತಿ, ನಿಮ್ಮದೇ. ಆ ಸುಖದ ಅನುಭೂತಿ ಯಾವಾಗ ಆಯ್ತು ನೋಡ್ಕೊಂಡು ಹೋದಾಗ ಮನಸ್ಸು ನಿಶ್ಚಲ ಆದ. ಅದು ಯಾವತ್ತು ಹೋಗುದು ಅಂದ್ರೆ ಆಗಿರಬಹುದು. ವಿಷಯ ಭೋಗದಲ್ಲಿ ನಿಂತಾಗ ಮನಸ್ಸು ಒಂದು ಕ್ಷಣ ನಿಶ್ಚಲ ಆಯಿತು. ಚಂಚಲ ವೃತ್ತಿಯನ್ನು ಕಳ್ಕೊಂಡಿರ್ತದೆ, ಅವಾಗ ಆನಂದದ ಅನುಭೂತಿ. ಗಾಢ ನಿದ್ರೆಯಲ್ಲಿ ಮನಸ್ಸು ಮಬ್ಬಿನ ಆವರಣದೊಳಗಿದ್ದ ಮೌನ ವಹಿಸುತ್ತೆ, ಅಲ್ಲಿ ಆನಂದದ ಅನುಭೂತಿ. ಅದರ ಅರ್ಥ ಇಷ್ಟ, ಎಲ್ಲಿ ಮನಸ್ಸು ನಿಶ್ಚಲ ಆಯ್ತಂದ್ರೆ ಅಲ್ಲಿ ಸುಖ ಆಯ್ತು. ಅಂದ್ರೆ ಸುಖ ಹೊಸದಾಗಿ ಬರಲಿಲ್ಲ, ಸುಖ ಯಾವಾಗಲೂ ಇರುವಂತದ್ದೇ. ನಾವೆಲ್ಲರೂ ಸುಖರೂಪದಲ್ಲಿ, ಆದ್ರೆ ನಮ್ಗೆ ಅನುಭವಕ್ಕೆ ಬರ್ತಾ ಇಲ್ಲ. ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಆ ಅನುಭವ ಹೊಂದಬೇಕಾದ್ರೆ, ಅದು ಅನುಭವಕ್ಕೆ ಬರಬೇಕಂದ್ರೆ ಮೊದಲನೇದಿದ ಮನಸ್ಸು ನಿಶ್ಚಲ ಆಗಿದೆ. ಆದ್ರೆ ಆ ಮನಸ್ಸು ಜನ್ಮ ಜನ್ಮಾಂತರ ವಾಸನಾ ವೃತ್ತಿ ತುಂಬಿಕೊಡಬಾರದು. ಜನ್ಮ ಜನ್ಮಾಂತರ ವಾಸನಾ ವೃತ್ತಿ ಏನಾಯ್ತಿದೆ, ಬರೀ ಚಂಚಲ ವೃತ್ತಿ ಇಳಿಸಿರ್ತದೆ. ಒಂದು ವಿಷಯ ಮುಗಿದ ತಕ್ಷಣ ಮತ್ತೊಂದು ವಿಷಯ, ಮತ್ತೊಂದು ವಿಷಯ, ಮತ್ತೊಂದು ವಿಷಯ. ಜಗತ್ತಿನೊಳಗೆ ತಂದು ಬಿಟ್ಟು ಎಲ್ಲಾನು ವಿಷಯಗಳನ್ನ ಶಬ್ದನಾರ ಅನ್ಕೊಂಡ್ಕೊಂಡು, ಗಂಟಿನಾರ ಬಾಸ್ಕೊಂಡು ಅವು ವಿಷಯಗಳಾಗಿರ್ತಾವ. ಯಾಕಂದ್ರೆ ಸುಖ ಹೋಗಬೇಕಂತ ಏನೇನು ಆರಿಸಿಕೊಂಡು ಹೊರಗಡೆ ಹೋಗ್ತೀವಲ್ಲ ಅವೆಲ್ಲ ವಿಷಯಗಳ. ಅಲ್ಲಿ ಸುಖ ಅನ್ನೋದು ಇಲ್ಲ, ಆದ್ರೂ ನಮ್ಗೆ ಭಾಸ ಆಗುತ್ತೆ.
ಸುಖ ಅಲ್ಲಿ ಐತೇನೋ, ಅಲ್ಲಿ ಇರಬಹುದು ಅನ್ನೋ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಒಂದು ಕೋರಿದ ನಡೆಸಿದ್ದಲ್ಲ, ಅಜ್ಞಾನದ ಮಗುವಿನೊಳಗ ನಮಗೆ ಸುಖ ತೋರಿದ ನಡೆಸಿತ್ತಲ್ಲ, ಆ ತೋರಿದ ಸುಖ ಅಲ್ಲೇ ಇರಬಹುದು ಅಂತ ನಾವು ಆಸೆ ಆಗ್ತದೆ. ಅದಕ್ಕೆ ವಿಶೇಷವಾಗಿ ಅಲ್ಲೇ ಪ್ರಯತ್ನ ಮಾಡ್ತದೆ ಮನಸ್ಸು. ಅದಕ್ಕೆ ಅಂತ ಮನಸ್ಸು ಸುಮ್ಮನೆ ಇರಕ್ಕೆ ಹೆಂಗ್ ಸಾಧ್ಯ? ಅಂತ ಮನಸ್ಸು ಸುಮ್ಮನೆ ಇರಕ್ಕೆ ಹೆಂಗ್ ಸಾಧ್ಯ? ನೀನು ಯಾವ ಶಬ್ದವನ್ನು ಕೂಡ ಆಗ್ತದೆ, ಒಂದು ದಿನ ಶಬ್ದ ಅಂತ, ಎರಡು ದಿನ ಶಬ್ದ ಅಂತ, ಮೂರನೇ ದಿನ ಶಬ್ದ ಅದಕ್ಕೆ ಸ್ವಾಭಾವಿಕ ಅನಿಸ್ತಕ್ಕಂಥ ಮನಸ್ಸು ನರದಾಡಿಸುವಂಥದ್ದು ಮನಸ್ಸು. ಬಾಯಿ ಶಬ್ದ ಅಂತಕ್ಕಂಥ ಮನಸ್ಸು ನರದಾಡ. ಅದಕ್ಕೆ ಈ ಎಲ್ಲಾ ಮನಸ್ಸುಗಳನ್ನ ಬರೀ ವಾಚಾಗ್ತಾ ಇಟ್ಕೊಂಡು ಏನಾಗ್ತಾವು, ಅವು ಬಾಯಿಗೆ ಒಂದು ಆಹಾರ ಆಗ್ತಾವ. ಹೊರತಾಗಿ ಅದರಿಂದ ಮನಸ್ಸು ಸುಮ್ಮನೆ ನಿಂತೋಗ, ಮನಸ್ಸು ನಿಶ್ಚಲ ಆಗಬೇಕು. ಮನಸ್ಸು ನಿಶ್ಚಲ ಆಗಬೇಕಂದ್ರೆ ಯಾಕ, ಏನು ಮಾಡಬೇಕು, ಹೆಂಗ ವಿಚಾರ ಮಾಡಿದಾಗ ನಮ್ಮ ಋಷಿಗಳು ಸರಳ ಮಾಡಬೇಕು. ಈ ಹಣದ ಅನುಭೂತಿ ಆಗ್ತಲ್ಲ ನಿನಗೆ, ಅದರ ಮೂರು ತಲುಪಬಹುದು. ಯಾವ ರೀತಿಯಾಗಿ ನಾನು ತೋರಿಸ್ತೇವೆ ವಿಚಾರ ಮಾಡಿ, ಅದಕ್ಕೆ ಮರಣ ಅಂದ್ರೆ ಅದು ವಿಚಾರ ಪ್ರಕ್ರಿಯೆಗೆ ಮರಣ ಅಂದ್ರೆ ಪುನಃ ಅಂತರಗಳಲ್ಲಿ ಹೇಳೋದ ವಿಚಾರ ಮಾಡ್ಕೊಂಡು ಹೋಗು. ಅಲ್ಲಿ ಸುಖ ತೋರ್ತಿಲ್ಲ, ಯಾಕೆ ಈ ಸುಖ ತೋರ್ತಿ, ಹೆಂಗ ತೋರ್ತಿ ಅಂತ ವಿಚಾರ ಮಾಡಿ. ಶಬ್ದ ಭೋಗದಲ್ಲಿ ಇರ್ಬೋದು, ಸ್ಪರ್ಶ ಭೋಗದಲ್ಲಿ ಇರ್ಬೋದು, ಯಾವುದೇ ವಿಷಯದಲ್ಲಿ ಸುಖದ ವಿಚಾರ ಈ ಸುಖ ತೋರ್ತಿಲ್ಲ, ಈ ಸುಖ ಎಲ್ಲಿ ವಿಚಾರ. ಆ ಕ್ಷಣಗಳ ವಿಚಾರಗಳಿದ್ದಂದ್ರೆ ನಿನಗೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠ ಅಂದ್ರೆ ಇಲ್ಲಿ ಆ ಕ್ಷಣಗಳ ವಿಚಾರ ಮಾಡುವಂತ ಶಕ್ತಿ ವಿಷಯ ಭೋಗದಲ್ಲಿ ಇದ್ದಾಗ, ಆ ಭೋಗದ ಸಮಯದಲ್ಲಿಯೂ ಈ ವಿಚಾರ ಪ್ರಕ್ರಿಯೆ ನಿಲ್ಲುವಂತ ಶಕ್ತಿ ಮನುಷ್ಯನಿಗೆ ಐತಿ. ಅದಕ್ಕೆ ವಿವೇಕ ಅಂತ. ಆ ವಿವೇಕವನ್ನು ಜಾಗೃತ ಮಾಡ್ಕೋಬೇಕು. ಯಾವಾಗ ಮನುಷ್ಯ ಆ ವಿವೇಕವನ್ನು ಜಾಗೃತ ಮಾಡ್ಕೊಂತಾನ, ಪ್ರತಿ ಕ್ಷಣದೊಳಗೂ ಮನನ ನಡೆಯಕ್ಕೆ ಶುರು ಆಗ್ತದೆ. ಪ್ರತಿ ಕ್ಷಣದೊಳಗೂ ಹಂಗೆ ಎಲ್ಲರೂ ಕುತ್ಕೊಂಡು ಮನನ ಮಾಡೋದಲ್ಲ, ಎಲ್ಲಾ ಕೆಲಸವನ್ನು ಬಿಟ್ಟು ಹೋಗಿ ಕುತ್ಕೊಂಡು ಮನನ ಮಾಡೋದಲ್ಲ. ಶರೀರ ದುಡಿತಿರ್ಬೇಕು, ಕೆಲಸ ನಡೀತಿರ್ಬೇಕು, ಮನಸ್ಸು ಮಾತ್ರ ಮನನೊಳಗೆ ತೊಡಗಿರಬೇಕು. ಹಿಂಗ ಅಂತಃಕರಣದೊಳಗೆ ಸತತ ಮನನ ನಡೆದಾಗ ಮನಸ್ಸು ಯಾಕೆ ನಿಶ್ಚಲ ಆಯಿತು, ಅಲ್ಲಿ ಯಾಕೆ ಆನಂದದ ಅನುಭೂತಿ ಆಗ್ತದೆ. ಒಂದು ಕ್ಷಣ ಮನುಷ್ಯನ ಮನಸ್ಸು ನಿಶ್ಚಲ ಆದಾಗ ಆನಂದದ ಅನುಭೂತಿ ಆಯ್ತಂದ್ರೆ ಅದರ ಅರ್ಥ ಆ ಸುಖ ಆಗಿದ್ದಾಗ ತಯಾರಾಗಿ ಬಂದಿದ್ದವು. ಆ ಸುಖ ಯಾವಾಗಲೂ ಇದ್ದಿದ್ದೇ. ಆ ಸುಖನ ಏನೈತಿ, ಆದ್ರೆ ಏನ್ ಮಾಡೈತಿ, ಅಜ್ಞಾನದಿಂದ ಏನಾಗೈತಿಪ್ಪ ಅಂದ್ರ ಅನ್ಯತಾ ಭಾವದಾಗದಿ, ಶರೀರ ನಾನ ಭಾವದಾಗದಿ. ಅದಕ್ಕೆ ಏನು ಸುಖದ ಅನುಭವ. ಶರೀರವನ್ನು ಬಿಟ್ಟು ಹಾಕ, ವಿಷಯ ಭೋಗ ಮಾಡ್ತೇನೆ ಅನ್ನೋ ಭಾವ ಬಂದ್ರೆ ಸುಖ ಹೋಗ್ತದೆ. ಮನಸ್ಸು ಭೋಗ ಸುಖ ಹೋಗ್ತದೆ. ಆ ಮನಸ್ಸನ್ನ ನೀನು ಸ್ವಲ್ಪ ವಿವೇಕದಿಂದ ಸುಮ್ಮನೆ ಇರ್ಸಕ್ ಕಲ್ತಿದ್ರೆ ಅವಾಗ ಯಾವ ಸುಖನ ಸುಖ. ಆ ಸುಖರೂಪನ ನೀನು ಆ ಮನಸ್ಸು ಸುಮ್ಮನೆ ಯಾವಾಗ ನಿಲ್ಲುತ್ತದೆ ಅವಾಗ ಸುಖ ಐತೆ. ಅದರರ್ಥ ಮನಸ್ಸು ನಿಂತರ ಸುಖ, ಮನಸ್ಸು ಚಂಚಲ ಆದ್ರೆ ದುಃಖ. ಮನಸ್ಸು ನಿಲ್ಲೋದು ಬೇಕಲ್ಲ, ಅದು ಬಹಳ ಕಠಿಣ ಆಗಿದೆ. ಅದಕ್ಕೆ ಮನಸ್ಸನ್ನ ತಡೆಯೋದು ಎಷ್ಟು ಕಠಿಣ ಅಂತ ಬಹಳಷ್ಟು ಸಂಸ್ಕೃತ ಪದ್ಯಗಳು ಬರ್ತಾವ. ಅವನ್ನೆಲ್ಲ ಈಗ ಆದ್ರೆ ಆ ಮನಸ್ಸನ್ನು ಯಾವ ರೀತಿಯಾಗಿ ನಾವು ವಿವೇಕದಲ್ಲಿ ನಿಲ್ಲಿಸಬಹುದು. ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಇರ್ತಕ್ಕಂಥ ಮನಸ್ಸನ್ನ ಯಾವ ರೀತಿಯಾಗಿ ನಿಲ್ಲಿಸಬಹುದು. ಅದಕ್ಕೆ ಸರಳ ಉಪಾಯ ಏನಂತಂದ್ರೆ ಬೇರೆ ಯಾವ ಉಪಾಯನೂ ಇಲ್ಲ. ಯಾಕೆ ಹರಿದಾಡ್ತೈತಿ ಆ ಮನಸ್ಸನ್ನು ಅಂತ ಪ್ರಶ್ನೆ ಮಾಡೋದು. ಆ ಪ್ರಶ್ನೆಗೆ ಉತ್ತರ ಹುಡುಕೋತ ಹೋದಾಗ ನಿನ್ನ ಅಂತಃಕರಣದಲ್ಲಿದ್ದಂತಹ ದೋಷಗಳ ದರ್ಶನ ಆಗ್ತಾ ಹೋಗ್ತಾವ. ಯಾಕೆ ಹೋಯ್ತು ಮನಸ್ಸಲ್ಲಿ,
ಯಾವಾಗ ಅಂತಃಕರಣದಲ್ಲಿದ್ದಂತಹ ದೋಷಗಳ ದರ್ಶನ ಕೊಟ್ಟಿರ್ತಾವು, ಆ ದೋಷ ದರ್ಶನದಿಂದ ಮನಸ್ಸು ಹಿಂದೆ ತೆಗೆದುಕೊಂಡು ಹೋಗ್ತದೆ. ಒಂದು ವಿಷಯ ಹೋಗಕ್ಕಾಗಿ ಮನಸ್ಸು ಹೋಗುವಾಗ ನಿಲ್ಲಿಸ ಪ್ರಶ್ನೆ ಹಾಕ್ತಾರೆ, ಯಾಕೆ ಹೋಗ್ತೀನಿ? ಅವಾಗ ಆ ಮನಸ್ಸಿಗೆ ಹಿಂದಾದಂತಹ ಭೋಗದ ನೆನಪನ್ನು ತಲುಪಬಾರದು. 1000 ಸಲ ಭೋಗ ನಡೆದಕ್ಕಿಂತ ಎಲ್ಲಿ ಸುಖ? ಆ ಸುಖ ಒಂದು ಕ್ಷಣ ಎಲ್ಲಿ ಹೋಯ್ತು? ಮತ್ತೆ ಆ ಭೋಗದಲ್ಲಿ ಸುಖ ಎಷ್ಟು ಸಿಕ್ಕಿತ್ತು? ಒಂದು ಕ್ಷಣದ ಸುಖಕ್ಕಾಗಿ ಎಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು. ಮರುಕ್ಷಣ ಆ ವಿಷಯನೂ ಬೇಡಾಯ್ತು, ಭೋಗನೂ ಬೇಡಾಯ್ತು, ಮನಸ್ಸು ಮತ್ತೆ ನಿಶ್ಚಲ ಆಗಿ ಚಂಚಲವರ್ತಿ ಹೋಯ್ತು. ಅದಕ್ಕೆ ಇದನ್ನೆಲ್ಲ ವಿಚಾರ ಮಾಡ್ತಾ ವಿಷಯ ಭೋಗದಲ್ಲಿ ಮನಸ್ಸನ್ನ ವಿವೇಕದಿಂದ ಹಿಂದೆ ಸರಿಸಾಕ್ತದೆ. ಅದಕ್ಕೆ ಒಂದ ಅಸ್ತ್ರದ ವಿವೇಕ. ಆ ವಿವೇಕ ಜಾಗರ ಆಗ್ಬೇಕಾದ್ರೆ ನಮ್ಗೆ ಮೊದಲ ಸತ್ಯದ ಮೇಲೆ ನಂಬಿಕೆ ಇರಬೇಕು. ಏನಪ್ಪ ಸತ್ಯ ಅಂದ್ರೆ ಹೇಳ್ತಾರೆ, ಜಗತ್ತಿನ ಸಾಮಾನ್ಯ ಸಾಕಷ್ಟು ವಿದ್ವಾಂಸಗಳ ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಸಾಮಾನ್ಯ ಆಡುಭಾಷೆ ಹೇಳ್ತೇವೆ. ನೀನು ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮನಿತಿಲ್ಲ. ಅಂದ್ರೆ ದೇವರ ಅರ್ಥ ಇದೆ ಮಂಗಳಮಯವಾದ ಅರಿವು, ಆನಂದಮಯವಾದ ಅರಿವು ಅಂತ ಹಿಡ್ಕೊಂಡು ಹೋದಾಗ ಅದು ನೀನು. ಆದ್ರೆ ಆ ಅನುಭವದ ಕೊರತೆ ಏನ್ ಮಾಡಕತ್ತಿ? ಅಜ್ಞಾನದ ಮಗುವಿನೊಳಗೆ ಬಿದ್ಕೊಂಡು, ಅನ್ಯತಾಭಾವದಾಗ ಬಿದ್ಕೊಂಡು, ಶರೀರನ ಅನುಭಾವದಿಂದ ವಿಷಯಗಳಲ್ಲಿ ಸುಖ ಹೊಡ್ಕೊಂಡು ಆರಾಮ ಹೊಂದಬೇಕಂತಿ ಅಥವಾ ಸುಖ ಹೊಂದಬೇಕಂತಿ. ಎಲ್ಲಿವರೆಗೆ ಈ ಅಜ್ಞಾನದ ಚಕ್ರ ತಿರುಗ್ತದೆ ಅಲ್ಲಿವರೆಗೆ ಈ ದುಃಖಿನ, ಎಲ್ಲಿವರೆಗೆ ಈ ಅಜ್ಞಾನ ಚಕ್ರೊಳಗೆ ಮುಳುಗಿ ಅಲ್ಲಿವರೆಗೆ ದುಃಖ ತೆಗ್ದಿದ್ದಲ್ಲ. ಆದ್ರೆ ಈ ವಿಚಾರದಿಂದ ವಿವೇಕದಿಂದ ಅದನ್ನ ಮಾಡಿದ್ದಾದ್ರೆ ಎಲ್ಲಾ ಭೋಗಗಳಲ್ಲಿ ದೋಷ ದರ್ಶನ ಹೋಗ್ಬೇಕು. ಈ ಭೋಗದೊಳಗೆ ಏನಿಲ್ಲ, ಇದರೊಳಗೆ ಸುಖ ಇಲ್ಲ ಅಂತೇಳಿ ಒಮ್ಮೆ ಮನಸ್ಸು ಅದರಿಂದ ಹಿಂದೆ ತಿರುಗುತ್ತೆ ಅಂದ್ರೆ ಅದನ್ನ ವೈರಾಗ್ಯ ಅಂತ ಹೇಳ್ತಾರೆ. ಯಾವಾಗ ವಿಷಯಗಳಲ್ಲಿ ವೈರಾಗ್ಯ ಭಾವ ಹುಡುಕುತ್ತೆ, ಮನಸ್ಸು ಚಂಚಲವೃತ್ತಿಯನ್ನು ಕಳ್ಕೊಂಡು ಮನಸ್ಸು ನಿಶ್ಚಲ ಆಯ್ತಂದ್ರೆ ಆನಂದ ಐತೆ. ಅದನ್ನ ನೀನು ಅಂತ ಹೇಳಿದ್ರು ಆನಂದ ಅಥವಾ ಸುಖ, ಅದನ್ನ ಆತ್ಮ ಅರಿವು ಇರುವುದು ಅಂತ ಹೇಳ್ತಾರೆ. ಅದ ನೀತಿ ಅಂತ ಹೆಂಗಪ್ಪ ಅಂದ್ರೆ ನಾವು ಶರೀರ ಭಾವ, ನಾವು ಶರೀರ ಅಂತ ನಾವು ಗಟ್ಟಿಟ್ಕೊಂಡು ಹೋಗ್ತೀವಿ. ಆತ್ಮನ ನಾನು ಅಂತ ಹೆಂಗ್ ನಂಬುವುದು? ನಾವು ಗಾಢವಾಗಿ ಕುಂತು ಬಿಟ್ಟಿರ್ತೀವಿ. ಅಂದ್ರೆ ಗಾಳಿ ಉಪಯೋಗ ಇಲ್ಲ. ನಿತ್ಯ ನಿಜಗಿದು ನಾ ಆತ್ಮನ ಇದ್ದೀನಿ, ನಾನು ಅರಿವ ಇದ್ದೀನಿ, ಪುನಃ ನೆನಪು ಮಾಡ್ಕೊ. ಅದಕ್ಕೆ ಓಂ ನಮ ಸುಖಾಯ ಮುಂದೆ ಹೇಳಿದವರು ಓಂ ನಮೋ ನಾನು. ನಿನ್ನ ನೀ ಹೇಳಿದ್ರು ಈಗ ಶರೀರ ಭಾವ ಇದೆಯಲ್ಲ, ಇದು ನಾನು ಅಂತ ತಿಳ್ಕೊಂಡಿಲ್ಲ. ಇದನ್ನು ತೆಗೆದು ಹಾಕ್ತಾರೆ. ಎಲ್ಲಿ ಹಿಡ್ಕೊಂಡು ಇದನ್ನ ಅಂತಃಕರಣ ಗಟ್ಟಿ ಗಾಢ ಹಾಕ್ಬಿಟ್ಟಿರ್ತಾರೆ. ನಿದ್ರೆಯಿಂದ ಬಡದ ಎಬ್ಬಿಸಿದ ತಕ್ಷಣ ಇದು ನಾ ಅಂತ. ಯಾಕಂದ್ರೆ ಅಷ್ಟೊಂದು ಗಾಢ ಹಾಕೊಂಡ್ರಿ. ಆದ್ರೆ ನಿದ್ರೆಯೊಳಗೆ ಇದನ್ನು ಬಿಟ್ಟು ಹೋಗಿರ್ತಾನ. ಇವೇ ನೀನಾಗಿದ್ದು ಅಂದ್ರೆ ಇದನ್ನ ಬಿಟ್ಟು ನಿದ್ರೆಯೊಳಗೆ ಎಷ್ಟೊಂದು ಆರಾಮಿದ್ವಿ. ಕನಸಿನೊಳಗೆ ಎಷ್ಟೆಲ್ಲಾ ಶರೀರಗಳನ್ನು ತಾಳಿದ್ವಿ. ಈ ಶರೀರ ಇರ್ತವ, ಆದ್ರೆ ನೀನಿದ್ದಲ್ಲ. ಅದಕ್ಕೆ ತೂರ್ಯ ಅಂತ. ತೂರ್ಯ ಪದದ ಅರ್ಥ ಮೂರದೊಳಗೆ ಇರ್ಕೊಂಡು ಮೂರದೊಳಗೆ ಸಾಕ್ಷಿಯಾಗಿರ್ತಕ್ಕಂಥ. ವಾಚಾರ್ಥ ಲಕ್ಷಣ 4ನೇ ಅಂತ ಲಕ್ಷಾಂತ ಹಿಡ್ಕೊಂಡು ಹೋದಾಗ 4ನೇದೊಂದು ಅರ್ಥ ಆಗಿ ಮತ್ತೊಂದಿಲ್ಲ. ಆತ್ಮ ಎಲ್ಲರಿಗೂ ಇರುವಂತವನ ಅದೇ ಯಾವಾಗಲೂ ಆತ್ಮನ ನೀನು ಪುನಃ ನೆನಪಾಗಲಿ ಅನ್ನೋದಕ್ಕೆ ಓಂ ನಮೋ ನಾಮ. ಆತ್ಮ ಅಂದ್ರೆ ನಾನಂತ ಬಂದಾಗ ಆತ್ಮನ ನೆನಪಾಗುತ್ತೆ, ಶರೀರ ಅಲ್ಲ. ಅದಕ್ಕೆ ಆ ಶಬ್ದವನ್ನು ಇಟ್ಟಿದ್ದಾರೆ. ಅದಕ್ಕೆ ವಾಚಾತ್ಮವನ್ನು ಬಿಟ್ಟು ಲಕ್ಷಾತ್ಮವನ್ನು ಇಟ್ಕೊಂಡು ಹೋಗಿ ಅದಕ್ಕೆ ಯಥಾರ್ಥ ಮನುಷ್ಯ ಸುಖ ಅನುಕೂಲ ಏನ ಅನುಭವ ಬರ್ತಕ್ಕಲ್ಲ, ಏನು ನೆನಪಾಗತ್ತಲ್ಲ,
ಅದೇ ನೆನಪೋಕತಿ. ಶಿವ ಅಂದ್ರೆ ಅದ್ರ ನೆನಪಾಗುದಿಲ್ಲ. ಶಿವ ಆದ್ಮೇಲೆ ನಮ್ಗೆ ಆಕಾರ ನೆನಪೋಕ. ಹಂಗ ಬೇರೆ ಬೇರೆ ಶಬ್ದಗಳನ್ನ ನಾವು ಲಕ್ಷಾರ್ಥಗಳು ಅಷ್ಟೇ ನೆನಪಾಗ್ತಾವ, ಲಕ್ಷಾರ್ಥಗಳು ನೆನಪಾಗುದಿಲ್ಲ. ಅದಕ್ಕೆ ಲಕ್ಷಾರ್ಥ ನೆನಪಾಗಲಿ ಕೇಳಿ ತಿಳ್ಕೊಂಡ್ರೆ ನಮಗ ಆ ನೇರವಾದ ಶಬ್ದವನ್ನ ಇರ್ತದೆ. ಆ ಲಕ್ಷಾರ್ಥವನ್ನು ಇಟ್ಕೊಂಡು ಅನುಸಂಧಾನಕ್ಕೆ ನಿಂತಾಗ ಅಂತಃಕರಣದಲ್ಲಿದ್ದಂತಹ ದೋಷಗಳ ನಿಧಾನವಾಗಿ ಅಂತಃಕರಣದಲ್ಲಿ ದೋಷಗಳು ತುಂಬಿದಾಗ ಆನಂದದ ಅನುಭೂತಿ ಆಗುವುದಿಲ್ಲ. ಅಂತಃಕರಣದ ದೋಷಗಳನ್ನು ನೋಡ್ಕೊಂತ ಹೋದಾಗ ಎಲ್ಲದಕ್ಕೂ ಮೂಲ ಕಾರಣ ಅಜ್ಞಾನ ಆಗುತ್ತದೆ. ಅಜ್ಞಾನವನ್ನು ಸುಜ್ಞಾನದಿಂದ ಹೊಡೆದಾಕಿದಾಗ ಅಂತಃಕರಣದಲ್ಲಿ ವಿವೇಕ ಜಾಗ ಆಯಿತು, ವೈರಾಗ್ಯ ಹೋಗಬೇಕು. ಅವಾಗ ನಿಮಗೆ ಶಾಶ್ವತ ಸುಖದಲ್ಲಿ ಮೇಲಾಗ್ತದೆ. ಅವಾಗ ಓಂ ನಮ ಸುಖಾಯ, ಆ ಸುಖರೂಪಣೀಯದಿಂದ ಓಂ ನಮೋ ನಾರಾಯಣ. ಅದಕ್ಕೆ ಆ ಮಂತ್ರವನ್ನ ಶಬ್ದದಿಂದ ನೋಡೋಂಗಿಲ್ಲ, ಅರ್ಥಾನುಸಂಧಾನ ಆ ಶಬ್ದವನ್ನು ಅನ್ಕೊಂತ ಕುಂದ್ರೋಗಿಲ್ಲ, ಅದನ್ನ ಮನನ ಮಾಡ್ಕೊಂತ ಕುಂದ್ರು. ಆ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ನಿಧಾನವಾಗಿ ದೇಹ ಭಾವ ಕಳಿಸಿಬಿಡ್ತದೆ. ನಾನು ನಮ್ದು ಅಂತ ಏನ್ ತಿಳ್ಕೊಂಡು ಕೂತೇವಲ್ಲ, ಇದ್ರ ಮ್ಯಾಲಿನ ವ್ಯಾಮೋಹ ಕಳಿಸಿಬಿಡ್ತದೆ. ಯಾವಾಗ ಇದು ನಾನು ಅಲ್ಲ, ಇದು ನಂದು ಅಲ್ಲ ಅಂತೇಳಿ ಅಂತಃಕರಣದಲ್ಲಿ ಗಟ್ಟಿಯಾಗಿ ಬಿಡ್ತೈತಿ. ಆರಾಮ ಭಾವ ಇದು ದುಃಖಮಯ ಯಾಕೆ ಆಗೈತೆ ನಮ್ಗಂದ್ರೆ ಇದು ನಾನು ಇದನ್ನೆಲ್ಲ ನಂದು ಅಂತ ತಿಳ್ಕೊಂಡು ಕೂತೇವಲ್ಲ, ಇದೆಲ್ಲ ವಿಚಾರ ಆಗುವಂತದ್ದ. ಶರೀರ ಪ್ರತಿಕ್ಷಣ ವಿಕಾರ ಆಕೈತಿ, ಜಗತ್ತು ಪ್ರತಿಕ್ಷಣ ವಿಕಾರ ಆಕೈತಿ, ಅದಕ್ಕೆ ಪ್ರಪಂಚ ಆಗೈತಿ. ಪ್ರತಿಕ್ಷಣ ವಿಕಾರ ಆಗ್ತಾವೆಲ್ಲ. ಆ ವಿಕಾರ ಆಗುವಂತ ವಸ್ತುವಿನಲ್ಲಿ ನಾವೇನ್ ಮಾಡ್ಕೊಂಡು ತಿಳ್ತೇವೆ, ಶಾಶ್ವತವಾಗಿ ನಾವು ಇರ್ತೇವೆ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಇದು ಸುಖ ಕೊಡ್ತದೆ ಅಂತ ಮಕ್ಕಳು ನಮ್ಗೆ ಇರ್ತೇವೆ. ಅದಕ್ಕೆ ಯಜ್ಞಾಗೋದ್ರೆ ದುಃಖ ಆಗ್ತದೆ ಹೊರತಾಗಿ ನಿಜವಾಗಿ ನೋಡಿದ್ರೆ ಈ ವಿಷಯಗಳಲ್ಲಿ ಸುಖನೂ ಇಲ್ಲ, ದುಃಖನೂ ಇಲ್ಲ. ಯಾರು ನಾವು ತಿಳ್ಕೊಂಡಿದ್ರಿಂದ ಅನ್ಸಾಕತ್ತಾವ. ನಾವು ಬೇಕಂತಿದ್ದ ವಿಷಯ ಸಿಕ್ಕಾಗ ಸುಖ ಅನ್ಸತಿ, ಸಿಗದೇ ಇದ್ದಾಗ ದುಃಖ ಅನಿಸ್ತದೆ. ನಾವು ಅನ್ಕೊಂಡಂಗಾದ್ರೆ ಸುಖ ಅನಿಸ್ತದೆ, ನಾವು ಅನ್ಕೊಂಡಿದ್ದಂಗ ಆಗಲಿ ವಿರುದ್ಧ ದುಃಖ ಅನಿಸ್ತದೆ. ಅದಕ್ಕೆ ಇವೆರಡೂ ಭಾವಗಳಲ್ಲಿ ನಮ್ಮಲ್ಲಿ ಉತ್ಪತ್ತಿ ಆಗುವಂತಾವು. ನಾವು ಏನು ಮೊದಲು ನಿರ್ಧಾರ ಮಾಡಿಕೊಂಡು ಏನ ನಾವು ಅಸತ್ಯವನ್ನು ದೋಷವನ್ನು ಕಟ್ಕೊಂಡೇವಲ್ಲ, ಅದರ ಆಧಾರ ಮೇಲೆ ಎರಡು ದೂರ ಆಗ್ತೇವೆ. ಆ ಅಸತ್ಯದ ಏನು ತೆಗೆದು ಹಾಕಿಬಿಡ್ತೀವಿ ಅಂದ್ರೆ, ಅಜ್ಞಾನವನ್ನು ತೆಗೆದು ಹಾಕಿಬಿಡ್ತೀವಿ ಅಂದ್ರೆ, ಇವೆರಡು ತನ್ನ ತಾನು ದೂರಿಸಲಿರ್ತಾವೆ. ಸುಖಾನಂದ ದುಃಖಾನಂದ, ಯಾವಾಗಲೂ ಆನಂದನ ಆನಂದ. ಅಂತ ಆನಂದವನ್ನು ನಾವು ಹೊಂದಬೇಕಂತ